ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಜೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, 2025 ಆಂಗ್ಲ ಹೊಸ ವರ್ಷದ ಪ್ರಾರಂಭ. ವರ್ಷ ಭವಿಷ್ಯಗಳನ್ನು ತಿಳ್ಕೊಳ್ಳುವ ಕುತೂಹಲ ಎಲ್ಲರಿಗೂ ಕೂಡ ಇರುತ್ತೆ. ಯುಗಾದಿಯಲ್ಲಿ ಸಂವತ್ಸರದ ಪರಿವರ್ತನೆ ಆಗುವ ಸಮಯಗಳು, ಹೊಸ ವರ್ಷದ ಪ್ರಾರಂಭ. ಆ ಸಮಯದಲ್ಲಿ ಗ್ರಹಗಳ ಪರಿವರ್ತನೆ ಹಾಗೂ ಪೂರ್ಣ ಅದರ ಮಾಹಿತಿಗಳನ್ನು ಕೊಡುವ ಪ್ರಯತ್ನ ಮಾಡೋಣ. ಈ 2025 ಆಂಗ್ಲ ಹೊಸ ವರ್ಷ ಎಲ್ಲರಿಗೂ ಕೂಡ ಶುಭ ಫಲಗಳನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ವೀಕ್ಷಕರೇ, ಮೊದಲಿಗೆ 2025ರಲ್ಲಿ ಬದಲಾಗುವ ಪ್ರಮುಖ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. ಮಾರ್ಚ್ 29ನೇ ತಾರೀಕು ಶನಿ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 14ನೇ ತಾರೀಕು ಗುರು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 18ನೇ ತಾರೀಕು ರಾಹು ಕುಂಭರಾಶಿಯನ್ನು ಪ್ರವೇಶ ಮಾಡಿದರೆ ಕೇತು ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ರೀತಿಯಾಗಿ ಈ ಬದಲಾಗುವ ಎಲ್ಲ ಗ್ರಹಗಳಿಂದ 2025ರ ಧನುರಾಶಿಯವರ ವರ್ಷ ಭವಿಷ್ಯ ಹೇಗಿರುತ್ತೆ ನೋಡೋಣ. ಧನುರಾಶಿಯವರು ಕಳೆದ 1 ವರ್ಷಗಳಿಂದ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡೇ ಬಂದಿದ್ದೀರಾ. ಪ್ರಯತ್ನಗಳು ಕೂಡ ಸ್ವಲ್ಪ ವಿಫಲತೆಗಳನ್ನು ಕಾಣೋದಕ್ಕೆ ಅಥವಾ ಗುರುಬಲದ ಕೊರತೆ ಅನ್ನುವಂಥದ್ದು ಸ್ವಲ್ಪ ಹಿನ್ನಡೆಗಳನ್ನು ಕೊಡ್ತಾನೆ ಬಂದಿರುತ್ತೆ. ಇದಕ್ಕೆಲ್ಲ ಸಂಪೂರ್ಣ ಪರಿಹಾರಗಳನ್ನು 2025 ಮೇ 14ರ ನಂತರದಲ್ಲಿ ಧನುರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅದೇ ರೀತಿಯಲ್ಲಿ ರಾಹು ಕೂಡ 3ನೇ ಮನೆ ಪರಾಕ್ರಮ ಸ್ಥಾನ ಅಂತ ಹೇಳ್ತೇವೆ, ಆ ಸ್ಥಾನಕ್ಕೆ ಬರ್ತಾನೆ. ಅತಿಶಯವಾದ ಬಾಹುಬಲವನ್ನು ಕೊಡುವಂತಹ ರಾಹು ಪರಾಕ್ರಮದಲ್ಲಿ ಕೂರುವಂಥದ್ದು, ಅವನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು, ಇದೆಲ್ಲ ಮೇ 14ರ ನಂತರ ಧನುರಾಶಿಯವರಿಗೆ ಬಹಳಷ್ಟು ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಕೊಡುತ್ತೆ. ಪ್ರಧಾನವಾಗಿ ಅವನು ಮಾಂಗಲ್ಯ ಸ್ಥಾನಕ್ಕೆ ಬರೋದರಿಂದ ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಗುರು ಅನುಗ್ರಹ ಮಾಡ್ತಾನೆ. ಸಂತಾನದ ವಿಚಾರಗಳಲ್ಲಿ ಅಭಿವೃದ್ಧಿಗಳಾಗೋದಕ್ಕೆ ಅಥವಾ ಲೋಕ ಕಲ್ಯಾಣ, ಒಂದು ಸಂಸ್ಕಾರದಲ್ಲಿ ಮಕ್ಕಳನ್ನು ಪಡೆಯೋದಕ್ಕೆ ಅನುಕೂಲಗಳಾಗತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿಗಳಾಗೋದಕ್ಕೆ ಪ್ರಧಾನ ಕಾರಣಗಳಾಗತ್ತೆ. ಸಾಲಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ವಿದೇಶದಲ್ಲಿ ವಿದ್ಯೆ, ಉದ್ಯೋಗ ಇಂತಹ ವಿಚಾರಗಳಿಗೂ ಕೂಡ ಅಭಿವೃದ್ಧಿಗಳನ್ನು ಧನುರಾಶಿಯವರು ಕಾಣ್ತೀರಾ. ದಾಂಪತ್ಯ ಜೀವನದಲ್ಲಿ ಉತ್ತಮವಾದಂತಹ ಸಾಮರಸ್ಯ, ಆರೋಗ್ಯದಲ್ಲಿ ಅಭಿವೃದ್ಧಿ, ವಿಶೇಷವಾಗಿ ಉದ್ಯೋಗ ಕ್ಷೇತ್ರಕ್ಕೂ ಕೂಡ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ಪ್ರಯತ್ನಗಳನ್ನು ಎಷ್ಟೇ ಕಡಿಮೆ ಮಾಡಿದರೂ ಕೂಡ ಪ್ರತಿಫಲಗಳನ್ನು ಹೆಚ್ಚಾಗಿ ಪಡೆಯುವಂತಹ ಒಂದು ಯೋಗ ಧನುರಾಶಿಯವರಿಗೆ ಮೇ 14ರ ನಂತರ ಪ್ರಾರಂಭ ಆಗುತ್ತೆ. ಶೇರ್ ವ್ಯವಹಾರಗಳನ್ನು ಮಾಡುವಂಥವರು, ಸ್ವಂತ ವ್ಯವಹಾರ, ಉದ್ಯೋಗ ಇಂತಹ ವಿಚಾರಗಳಿಗೂ ಕೂಡ ಪರಾಕ್ರಮದಲ್ಲಿ ರಾಹುವಿನ ಮೇಲೆ ಗುರುದೃಷ್ಟಿ ಬಹಳಷ್ಟು ಅಭಿವೃದ್ಧಿಗಳನ್ನು ಕೊಡುತ್ತೆ. ಈ ವಿಚಾರಗಳ ಬಗ್ಗೆ ಪ್ರಯತ್ನಗಳನ್ನು ಹೆಚ್ಚಿಸಿಕೊಂಡ್ರೆ ಖಂಡಿತ ಲಾಭಗಳನ್ನು ನಿರೀಕ್ಷೆ ಮಾಡಬಹುದು. ಶನಿ 4ನೇ ಮನೆಗೆ ಬರುವಂಥದ್ದು, ಒಂದು ವಾಹನದ ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಸಣ್ಣ ಪುಟ್ಟ ವಾಹನದ ವಿಚಾರಗಳಲ್ಲಿ ತೊಂದರೆಗಳಾಗೋದಕ್ಕೆ ಅವಕಾಶಗಳಿರುತ್ತೆ. ಮಾತೃವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು. ಅದೇ ರೀತಿಯಲ್ಲಿ ಯಾವುದೇ ಪ್ರಾಪರ್ಟಿಗಳನ್ನು ಖರೀದಿ ಮಾಡಬೇಕು ಅಂದರೂ ಕೂಡ ಸ್ವಲ್ಪ ವಿಳಂಬ ಆಗೋದಕ್ಕೆ ಶನಿ 4ನೇ ಮನೆಯಲ್ಲಿರುವಂಥದ್ದು ಸ್ವಲ್ಪ ಕಾರಣ ಆಗುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳ ಬಗ್ಗೆ ವಿಶೇಷವಾದ ಗಮನಗಳನ್ನು ಕೊಡಬೇಕು. ಸ್ವಲ್ಪ ಆಲಸ್ಯ ಅಥವಾ ಡೈವರ್ಷನ್ಗಳನ್ನು ಪಡೆಯೋದಕ್ಕೆ ಶನಿ 4ರಲ್ಲಿ ಕಾರಣನಾಗ್ತಾನೆ. 4ನೇ ಮನೆಯಲ್ಲಿರುವಂತಹ ಶನಿ ಕರ್ಮ ಉದ್ಯೋಗ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಸ್ವಲ್ಪ ಪರಿಶ್ರಮ ಅನ್ನೋದು ಉದ್ಯೋಗದಲ್ಲಿ ಜಾಸ್ತಿ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಬಟ್ ಗುರು ಅದಕ್ಕೆ ತಕ್ಕಂತಹ ಲಾಭಗಳನ್ನು ಕೊಡ್ತಾನೆ. ಈಶ್ವರನ ಆರಾಧನೆ ಒಂದೇ ಧನುರಾಶಿಯವರಿಗೆ 2025 ಮೇ ನಂತರ ಅಥವಾ ಮಾರ್ಚ್ 29ರ ನಂತರ ಸ್ವಲ್ಪ ಅವಶ್ಯಕವಾಗುತ್ತೆ. ಯಾಕೆಂದರೆ ಅದನ್ನು ಅರ್ಧಾಷ್ಟಮ ಶನಿ ಅಂತ ಕೂಡ ಹೇಳ್ತೇವೆ. ಬಟ್ ಶನಿ ಗುರುವಿನ ಮನೆಯಲ್ಲಿ ಸಂಚಾರ ಮಾಡುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿದರೂ ಕೂಡ
ಹೆಚ್ಚಿನ ಪ್ರತಿಫಲಗಳನ್ನು ಕಾಣೋದಕ್ಕೆ ಸಾಧ್ಯ. ಧನುರಾಶಿಯವರಿಗೆ ಲಗ್ನ ರಾಶಿಯ ಅಧಿಪತಿಯಾದಂತಹ ಗುರು 6ನೇ ಮನೆಯಲ್ಲಿರ್ತಾನೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡುವಂಥದ್ದು ಅವಶ್ಯಕವಾಗುತ್ತೆ. ಯಾಕೆಂದರೆ ಜೂನ್ 6ರ ತನಕ ಕುಜನು ಕೂಡ ಅಷ್ಟಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಜನವರಿ 21ರಿಂದ ಏಪ್ರಿಲ್ 14ರ ತನಕ ಕುಜ ಸಪ್ತಮ ಭಾವದಲ್ಲೇ ಇರುವಂಥದ್ದು. ಶಶಿಮಂಗಳ ಯೋಗ ಅಥವಾ ಜನ್ಮರಾಶಿಯ ಮೇಲೆ ಪಂಚಮಾಧಿಪತಿಯ ದೃಷ್ಟಿ ಇವೆಲ್ಲ ಶುಭವಾಗುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ಒಳಿತು. ಮೇ 14ರ ನಂತರದಲ್ಲಿ 2025 ಧನುರಾಶಿಯವರಿಗೆ ಆರೋಗ್ಯದಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣ್ತೀರಾ. ಲಾಂಗ್ ಟರ್ಮ್ ಯಾವುದೇ ಸಮಸ್ಯೆಗಳು ಬರ್ತಾ ಇದ್ದರೂ ಕೂಡ ಅದಕ್ಕೆಲ್ಲ ಪರಿಹಾರಗಳು ಉಂಟಾಗುತ್ತೆ. ಸ್ವಲ್ಪ ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ವಿಚಾರಗಳ ಬಗ್ಗೆ ಕೆಲವು ಈಶ್ವರನ ಆರಾಧನೆ ಅಥವಾ ಆಂಜನೇಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಶುಭವಾಗುತ್ತೆ. 2ನೇ ಮನೆಯನ್ನು ಕುಟುಂಬ, ವಾಕ್ಯ, ಧನ, ದಾಂಪತ್ಯ, ಬಂಧು ಅನ್ನುವಂತಹ ಸ್ಥಾನ ಅಂತ ಹೇಳ್ತೇವೆ. ಆ ಸ್ಥಾನಾಧಿಪತಿ ಶನಿ ಸುಖ ಸ್ಥಾನದಲ್ಲಿರ್ತಾನೆ. ಅದನ್ನು ಕೇಂದ್ರ ಸ್ಥಾನ ಅಂತ ಕೂಡ ಹೇಳ್ತೇವೆ. ಪಾಪಗ್ರಹಗಳಿಗೆ ಕೇಂದ್ರ ಸ್ಥಾನ ಶುಭವಾಗುತ್ತೆ ಅಂತ. ಗುರುವಿನ ದೃಷ್ಟಿ ಕೂಡ ಧನಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಧನಾಗಮನಗಳಿಗೆ ಶುಭ. ಅದೇ ರೀತಿಯಲ್ಲಿ ಸ್ವಲ್ಪ ಅನಿರೀಕ್ಷಿತ ಧನ ವ್ಯಯಗಳಾಗೋದಕ್ಕೂ ಕೂಡ ಗುರು 6ರಲ್ಲಿರುವಂಥದ್ದು ಕಾರಣವಾಗುತ್ತೆ. ಗುರುಗಳ ಆರಾಧನೆ ಮೇ 14ರ ತನಕ ಗುರು ದರ್ಶನ, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭವಾಗುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಹಣಕಾಸಿನಲ್ಲಿ ಅಭಿವೃದ್ಧಿ ಇದನ್ನೆಲ್ಲ ಖಂಡಿತವಾಗಲೂ ನಿರೀಕ್ಷೆ ಮಾಡಬಹುದು. 3ನೇ ಮನೆ ಒಡಹುಟ್ಟು, ಸೋದರ, ಪರಾಕ್ರಮ ಸ್ಥಾನ. ಆ ಸ್ಥಾನದಲ್ಲಿ ರಾಹು ಮೂಲ ತ್ರಿಕೋಣದಲ್ಲಿರ್ತಾನೆ. ಅವನ ಮೇಲೆ ಗುರುದೃಷ್ಟಿ ಕೂಡ ಬೀಳುತ್ತೆ. ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಮೇ 14ರ ನಂತರ ಒಡಹುಟ್ಟುಗಳ ನಡುವೆ ಸಾಮರಸ್ಯ, ಅಭಿವೃದ್ಧಿ ಅತಿಶಯವಾಗಿಯೇ ನಡೆಯುತ್ತೆ ಅಂತ ಹೇಳ್ಬೋದು. ಯಾವುದೇ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ವಿಶೇಷವಾಗಿ ಸಾಲಬಾಧೆಗಳಿಗೆ ಒಂದು ಪರಿಹಾರ ಸಿಗುತ್ತೆ. ಯಾವುದೇ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೂ ಕೂಡ, ಬ್ಯಾಂಕ್ ಸಹಾಯಗಳನ್ನು ಒಂದು ನಿರೀಕ್ಷೆ ಮಾಡಿದರೂ ಕೂಡ ಅನುಕೂಲಗಳಾಗುತ್ತೆ. ಆ ವಿಚಾರಗಳಲ್ಲಿ ಯಶಸ್ಸನ್ನು ಖಂಡಿತವಾಗ್ಲೂ ಕಾಣ್ತೀರಾ ಧನುರಾಶಿಯವರು ಮೇ 14ರ ನಂತರ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ. 4ರಲ್ಲಿ ಶನಿ ಸಂಚಾರ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳು ಆಲಸ್ಯಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಈಶ್ವರ ಮತ್ತು ಆಂಜನೇಯನ ಆರಾಧನೆ ಮಾಡುವಂಥದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖಂಡಿತ ಶುಭವಾಗುತ್ತೆ. ಯಾವುದೇ ಪ್ರಾಪರ್ಟಿ ವಿಚಾರಗಳಿಗೆ ಬಂದರೆ ಮೇ 14ರ ನಂತರದಲ್ಲಿ ಧನುರಾಶಿಯವರಿಗೆ ಪ್ರಾಪರ್ಟಿ ಮತ್ತು ವಾಹನಕ್ಕೆ ಸಂಬಂಧಪಡುವಂತಹ ವಿಚಾರಗಳು ಅಭಿವೃದ್ಧಿಗಳನ್ನು ಪಡ್ಕೊಳ್ಳುತ್ತೆ. ಖಂಡಿತ ಶುಭವಾಗುತ್ತೆ. ಮಾತೃವಿನ ಆರೋಗ್ಯ, ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ಆರೋಗ್ಯದ ವ್ಯತ್ಯಾಸಗಳು ತಾಯಿಗೆ ಬರೋದಕ್ಕೆ ಸ್ವಲ್ಪ ಅವಕಾಶಗಳಿರುತ್ತೆ. ಏಕೆಂದರೆ ಮಾತೃಸ್ಥಾನದಲ್ಲಿ ಶನಿ ಸಂಚಾರ, ಜನ್ಮರಾಶಿಯ ಮೇಲೆ ಶನಿ ದೃಷ್ಟಿ ಬೀಳುವಂಥದ್ದು ಕೂಡ ಮಾತೃವಿನ ಆರೋಗ್ಯ, ಅದರಲ್ಲೂ ಕೂಡ ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ವಿಚಾರಗಳ ಬಗ್ಗೆ ಅಥವಾ ದೃಷ್ಟಿ ಅನ್ನುವಂತಹ ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಧನುರಾಶಿಯವರಿಗೆ ಸೂಕ್ತವಾಗುತ್ತೆ. ವಾಹನ ಚಾಲನೆಯ ವಿಚಾರಗಳಲ್ಲಿ ಗಡಿಬಿಡಿಯಲ್ಲಿ ವಾಹನ ಚಾಲನೆ ಮಾಡಬಾರ್ದು. ಆರೋಗ್ಯಕ್ಕೆ ಯಾವುದೇ ಹೆಚ್ಚಿನ ಸಮಸ್ಯೆಗಳಾಗೋದಿಲ್ಲ. ಅತಿಶಯವಾದ ಖರ್ಚುಗಳಾಗೋದಕ್ಕೆ ವಾಹನದ ವಿಚಾರಗಳಲ್ಲಿ ಸ್ವಲ್ಪ ಇದು ಕಾರಣವಾಗುತ್ತೆ. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ, ಪುಣ್ಯ ಅಂತ ಹೇಳ್ತೇವೆ. ಪಂಚಮ ಭಾವಾಧಿಪತಿ ಕುಜ ನೀಚ ಕ್ಷೇತ್ರದಲ್ಲಿರ್ತಾನೆ ಜೂನ್ 6ರ ತನಕ. ಅಲ್ಲಿಗೆ ಆಲ್ಮೋಸ್ಟ್ ಅರ್ಧ ವರ್ಷದ ಕಾಲ ಕುಜನ ಸಂಚಾರ ಅನ್ನುವಂಥದ್ದು ಸ್ವಲ್ಪ ಫ್ಲಕ್ಚುಯೇಷನ್ಗಳನ್ನು ಕೊಡುತ್ತೆ. ಲಕ್ಷ್ಮೀ ನರಸಿಂಹ ಅಥವಾ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಧನುರಾಶಿಯವರಿಗೆ ಖಂಡಿತ ಶುಭವಾಗುತ್ತೆ. ಅದೇ ರೀತಿಯಾಗಿ 6ನೇ ಮನೆಯನ್ನು ಶತ್ರು, ಋಣ, ರೋಗ ಸ್ಥಾನ. ಯಾವುದೇ ಶತ್ರು ಬಾಧೆಗಳಿರೋದಿಲ್ಲ. ಮೇ 14ರ ನಂತರ ಗುರುವಿನ ಪರಿವರ್ತನೆ ಅಭಿವೃದ್ಧಿಗಳನ್ನು ಕೊಡುತ್ತೆ. ಯಾವುದೇ ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ಗಳಿದ್ದರೆ ಖಂಡಿತ ಲಾಭದಾಯಕವಾಗುತ್ತೆ. ಶೇರ್ ವ್ಯವಹಾರಗಳು ಕೂಡ ಅನುಕೂಲಕ್ಕೆ ಬರುತ್ತೆ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಧನುರಾಶಿಯವರು ವೈವಾಹಿಕ ಜೀವನದ ವಿಚಾರ ಅಥವಾ ವಿವಾಹದ ಅಂಚಿನಲ್ಲಿರುವವರಿಗೆ ಬಹಳ ಸಮಯಗಳಿಂದ ಅಂದರೆ 1 ವರ್ಷದಿಂದ ವಿಳಂಬಗಳನ್ನು ನೋಡ್ತಾ ಬಂದಿರ್ತೀರ.
ಈಗ ಅವೆಲ್ಲ ಪರಿಹಾರ ಆಗುವಂತಹ ಸಮಯ, ಅದ್ಭುತವಾದ ಸಮಯ. ಏಕೆಂದರೆ ಗುರು ಮಾಂಗಲ್ಯ ಸ್ಥಾನಕ್ಕೆ ಬರುವಂಥದ್ದು 12 ವರ್ಷಕ್ಕೊಮ್ಮೆ. ವಿವಾಹಕ್ಕೆ ಅಂತ ಬರುವ ಗುರುಬಲ ಅಂತ ಕೂಡ ಹೇಳ್ಬೋದು. ಅತಿಶಯವಾದ ಗುರುಬಲ, ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಧನುರಾಶಿಯವರಿಗೆ ಶುಭವಾಗುತ್ತೆ. ಅದೇ ರೀತಿಯಲ್ಲಿ ದಂಪತಿಗಳ ನಡುವೆ ಅಂದರೆ ಗಂಡ ಹೆಂಡತಿಯ ನಡುವೆ ಆರೋಗ್ಯದ ವಿಚಾರಗಳಲ್ಲಿ ಅಥವಾ ಸಾಮರಸ್ಯದ ವಿಚಾರಗಳಲ್ಲಿ ಖಂಡಿತ ಶುಭವಾಗುತ್ತೆ. ಅತಿಶಯವಾದ ಶುಭ ಫಲಗಳನ್ನು ದಂಪತಿಗಳು ಕಾಣೋದಕ್ಕೆ ಸಾಧ್ಯ. ಅಷ್ಟಮ ಮೃತ್ಯುಸ್ಥಾನ ಆಲ್ಮೋಸ್ಟ್ ಏಪ್ರಿಲ್ 14ರಿಂದ ಜೂನ್ 6ರ ತನಕ ಕುಜ ಅಷ್ಟಮ ಭಾವದಲ್ಲಿ ನೀಚ ಕ್ಷೇತ್ರದಲ್ಲಿರ್ತಾನೆ. ಸಂತಾನ, ಮಕ್ಕಳ ಆರೋಗ್ಯದ ವಿಚಾರಗಳ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಸೂಕ್ತ. ಸ್ವಲ್ಪ ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಡುವ ಯಾವುದೇ ವ್ಯವಹಾರಗಳಿದ್ದರೂ ಕೂಡ ಧನುರಾಶಿಯವರು ಜೂನ್ 6ರ ನಂತರ ಮುಂದುವರಿಸಿದರೆ ಸುಲಭವಾಗಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಅತಿಶಯವಾದ ಲಾಭಗಳನ್ನು ಕೂಡ ಕಾಣ್ತೀರಾ. ಆಲ್ಮೋಸ್ಟ್ ಅಲ್ಲಿಂದ 1 ವರ್ಷಗಳ ಕಾಲ ಗುರು, ಕುಜ ಮತ್ತು ಶನಿಯ ಸಂಚಾರಗಳು ಧನುರಾಶಿಯವರಿಗೆ ಬಹಳ ಶುಭ ಫಲಗಳನ್ನು ಕೊಡುತ್ತೆ. 9ನೇ ಮನೆ ಭಾಗ್ಯಸ್ಥಾನ, ಪಿತೃಸ್ಥಾನ. ಭಾಗ್ಯದಲ್ಲಿ ಕೇತುವಿನ ಸಂಚಾರ ಆಗ್ತಾ ಇರುತ್ತೆ. ಭಾಗ್ಯೋದಯಗಳಿಗೆ ಯಾವುದೇ ಸಮಸ್ಯೆಗಳಿರುವುದಿಲ್ಲ. ಗುರುಬಲ ಅನ್ನುವಂಥದ್ದು ಈ ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಕೊಡುತ್ತೆ. ದಶಮವನ್ನು ಕರ್ಮ ಉದ್ಯೋಗ ಸ್ಥಾನ, ಕರ್ಮಸ್ಥಾನಾಧಿಪತಿಯಾಗಿ ಬುಧ, ಕರ್ಮಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳುವಂಥದ್ದು. ಉದ್ಯೋಗದಲ್ಲಿ ಸ್ವಲ್ಪ ಪರಿಶ್ರಮ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಅಂದರೆ ಪರಿಶ್ರಮ ಇಲ್ಲದೆ ಪ್ರತಿಫಲ ಕೊಡೋದಿಲ್ಲ. ಶನಿ ಕರ್ಮ ಉದ್ಯೋಗ, ಕರ್ಮಾಧಿಕಾರಿಯಾಗಿ ಕರ್ಮಸ್ಥಾನವನ್ನು ನೋಡ್ತಾನೆ. ಸುಖ ಹಾನಿಯಾಗುತ್ತೆ, ಕರ್ಮದಲ್ಲಿ ಪ್ರಯತ್ನಗಳು ಹೆಚ್ಚಾಗುತ್ತೆ. ಗುರು ಸಪ್ತಮಕ್ಕೆ ಬಂದ ಮೇಲೆ ಅದಕ್ಕೆ ತಕ್ಕಂತಹ ಲಾಭಗಳನ್ನು ಕೂಡ ಗುರು ಕೊಡ್ತಾನೆ. ಒಟ್ಟಿನಲ್ಲಿ ಧನುರಾಶಿಯವರಿಗೆ ಮಾರ್ಚ್ 29, ಮೇ 14ರ ನಂತರ ಉದ್ಯೋಗದಲ್ಲಿ ಪರಿವರ್ತನೆಗಳು ಅಥವಾ ಅತಿ ಹೆಚ್ಚಿನ ಒಂದು ಪರಿಶ್ರಮ ಅನ್ನುವಂಥದ್ದು ಉದ್ಯೋಗ ಕ್ಷೇತ್ರದ ಮೇಲೆ ಬೀಳುತ್ತೆ. ಅದಕ್ಕೆ ತಕ್ಕಂತಹ ಪ್ರತಿಫಲಗಳನ್ನು ಕೂಡ ಗುರು ಕೊಡ್ತಾನೆ. ಅಂದರೆ ಲಾಭಗಳನ್ನು ಕೂಡ ನಿರೀಕ್ಷೆ ಮಾಡ್ಬೋದು. ಏಕಾದಶ ಲಾಭಸ್ಥಾನ, ಲಾಭಸ್ಥಾನದ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು. ಅತಿಶಯ ಲಾಭಗಳನ್ನು ನಿರೀಕ್ಷೆ ಮಾಡ್ಬೋದು. ಪರಾಕ್ರಮದಲ್ಲಿರುವ ರಾಹುವಿನ ಮೇಲೂ ಕೂಡ ಗುರುದೃಷ್ಟಿ ಬೀಳುತ್ತೆ. ಜನ್ಮಲಗ್ನ ರಾಶಿಯ ಮೇಲೂ ಕೂಡ ಗುರುದೃಷ್ಟಿ ಬೀಳುತ್ತೆ. ಇವೆಲ್ಲ ಲಾಭದಾಯಕವಾಗುತ್ತೆ. ವ್ಯಯಭಾವವನ್ನು ಮೋಕ್ಷಸ್ಥಾನ ಅಂತ ಹೇಳ್ತೇವೆ. ಗುರುದೃಷ್ಟಿ ಅನ್ನುವಂಥದ್ದು ಜನ್ಮಲಗ್ನ ರಾಶಿಯ ಮೇಲೆ ಬಿದ್ದಾಗ ಗುರುತರವಾದ ಕರ್ಮಗಳನ್ನು ಮಾಡಿದರೆ ಪುಣ್ಯ ಸಂಪಾದನೆ ಮಾಡ್ಬೋದು. ಯಾವುದೇ ಸಮಸ್ಯೆಗಳಿಗೆ ಕಾರಣ ಇರುವುದಿಲ್ಲ. ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಕೂಡ ಕಾಣೋದಕ್ಕೆ ಮೇ 14ರ ನಂತರ ಸಾಧ್ಯವಾಗುತ್ತೆ. ಒಟ್ಟಿನಲ್ಲಿ ಧನುರಾಶಿಯವರು ಈ 2025ರಲ್ಲಿ ಅಭಿವೃದ್ಧಿಗಳ ಬಗ್ಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಆಗ್ಬೋದು ಅಥವಾ ಶಾಶ್ವತವಾದ ವ್ಯವಸ್ಥೆಗಳು, ಇದರ ವಿಚಾರದ ಬಗ್ಗೆ ಅಭಿವೃದ್ಧಿಗಳಿಗೆ ಮೇ 14ರ ನಂತರ ಖಂಡಿತ ಸಾಧ್ಯವಾಗುತ್ತೆ. ಗುರು ಮತ್ತು ಶನಿ ಸಂಬಂಧವಾಗಿ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಶುಭ. ಇನ್ನೂ ಹೆಚ್ಚಿನ ಲಾಭಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ವಿವಾಹದ ಅಂಚಿನಲ್ಲಿರುವವರಿಗಂತೂ 100ಕ್ಕೆ 100 ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ. ಎಲ್ಲ ನವಗ್ರಹಗಳು ಕೂಡ 2025ರಲ್ಲಿ ಧನುರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.